ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ. ನಾವಿವತ್ತು ಇಲ್ಲೇ ಕುಪ್ಪಳ್ಳಿ ಕುವೆಂಪು ಅವರ ಮನೆಗೆ ಹೋಗಿ ಬರೋಣ ಅಂಥೇಳಿ ಒಂದು ಟ್ರಿಪ್ ಹೊರಟಿದ್ದೀವಿ. ನಾವಿಲ್ಲೇ ಕೆಲಸದ ಉದ್ದೇಶದಿಂದ ಒಂದು ಕಡೆ ಇದ್ದೀವಿ. ಇವತ್ತು ಯಾವುದೇ ಕೆಲಸ ಕಾರ್ಯಗಳಿಲ್ಲದೆ ಕಡಿಮೆ ಇರೋ ಕಾರಣದಿಂದ ಕುಪ್ಪಳ್ಳಿಗೆ ಹೋಗಿ ಬರೋಣ ಅಂಥೇಳಿ ನಾವೆಲ್ಲರೂ ತೀರ್ಮಾನ ಮಾಡ್ಕೊಂಡು ಹೊರಟಿದ್ದೀವಿ. ಹಾಗಾಗಿ ಒಂದು ರೌಂಡ್ ಕುಪ್ಪಳ್ಳಿಯ ದೃಶ್ಯಗಳನ್ನು ಒಂದಷ್ಟು ಒಳಗಡೆ ಏನು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ. ಕವಿಶೈಲ ಮತ್ತು ನಾವು ಹೋಗಿರೋ ಒಂದಷ್ಟು ಜಾಗದ ಬಗ್ಗೆ ಒಂದಷ್ಟು ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗಾದರೆ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ. ನಾವೆಲ್ಲರೂ ಹೊರಟು ಹಾಗೇ ತೋಟದಿಂದ ಹೊರಟು ಹಾಗೆ ಅಲ್ಲಿಂದ ಬಸ್ಸಿಂದ ನಂತರ ಅಲ್ಲಿಂದ ಇಳ್ಕೊಂಡು 1-2 ಕಿಲೋಮೀಟ್ರ್ ಆಗೋ ಹೊತ್ತಿಗೆ ಐಸ್ ಕ್ಯಾಂಡಿ ತಿನ್ಕೊಳ್ತಾ ನಡ್ಕೊಳ್ತಾ ಹೊರಟ್ವಿ. ಇಪ್ಪತ್ತನೆಯ ಶತಮಾನ ಕಂಡ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆಯವರಿಂದ ಯುಗದ ಕವಿ, ಜಗದ ಕವಿ ಎನಿಸಿಕೊಂಡವರು, ವಿಶ್ವ ಮಾನವ ಸಂದೇಶ ನೀಡಿದವರು, ಕನ್ನಡದ 2ನೆಯ ರಾಷ್ಟ್ರಕವಿ, ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡಕ್ಕೆ ಮೊದಲ ಬಾರಿ ತಂದುಕೊಟ್ಟವರು, ಕರ್ನಾಟಕ ಸರ್ಕಾರದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು, ಪಂಪ ಪ್ರಶಸ್ತಿಗಳನ್ನು ಮೊದಲ ಬಾರಿಗೆ ಪಡೆದ ಮಹಾನ್ ಚೇತನ ಇವರು. ರಸಋಷಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ ಮತ್ತು ಚಿಂತಕರಾಗಿದ್ದರು ಕೂಡ. ಇವರು 1904 ಡಿಸೆಂಬರ್ 29ರಂದು ಕೊಪ್ಪ ತಾಲೂಕಿನ ಹಿರೇಕೊಡಿಗೆಯಲ್ಲಿ ಜನಿಸಿ ವೃತ್ತಿಯಲ್ಲಿ ಲೇಖಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದರು. ನವೋದಯ ಸಾಹಿತ್ಯ ಚಳುವಳಿಯ ಹರಿಕಾರ ಎಂದರೆ ತಪ್ಪಾಗಲಾರದು. ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದವರು. ಇಲ್ಲಿ ನಾವು ಬಂದಾಗ ತುಂಬ ಜನ ಶಾಲಾ ಮಕ್ಕಳು ಪ್ರವಾಸಕ್ಕೆ ಬಂದಿದ್ದರು. ಹಾಗಾಗಿ ಇವತ್ತು ತುಂಬ ರಶ್ ಇದೆ, ತುಂಬ ವೆಹಿಕಲ್ಗಳಿದೆ. ಮೊದಲೆಲ್ಲ ಬಂದಾಗ ಇಷ್ಟು ರಶ್ ಇರ್ತಿರ್ಲಿಲ್ಲ, ಯಾವಾಗಲೂ ಖಾಲಿ ಇರ್ತಾಯಿತ್ತು. ಹಾಗಾಗಿ ಬಂದವರಿಗೆಲ್ಲ ತುಂಬ ಚೆನ್ನಾಗಿ ಅನುಕೂಲವಾಗಿ ನೋಡ್ಕೊಂಡು ಹೋಗೋಕ್ಕೆ ಅವಕಾಶ ಆಗ್ತಿತ್ತು. ಆದರೆ ಇವತ್ತು ಮಾತ್ರ ತುಂಬ ರಶ್ ಇರೋದ್ರಿಂದ ಅಷ್ಟು ಸುಲಭವಾಗಿ ಒಳಗಡೆ ಹೋಗಿ ಫ್ರೀಯಾಗಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಷ್ಟು ಜನ ಇದ್ದಾರೆ ಒಳಗಡೆ. ನಾವಿಲ್ಲಿಗೆ ಹಲವಾರು ಬಾರಿ ಬಂದಿದ್ದರೂ ಕೂಡ ಇನ್ನೊಂದು ಸರಿ ಬರಬೇಕು ಅಂತ ಈ ಕಡೆ ಮನಸ್ಸು ಎಳಿತಾ ಇರುತ್ತೆ. ಹಾಗಾಗಿ ನಾವು ಈ ಕಡೆ ಇದ್ದಾಗ, ನಾವು ಫ್ರೀ ಇದ್ದಾಗೆಲ್ಲ ಇಲ್ಲೊಂದು ಸಾರಿ ಬಂದು ಹೋಗೋದು ನಮ್ಮ ರೂಢಿಯಾಗಿಬಿಟ್ಟಿದೆ. ಹಾಗಾಗಿ ಅವಕಾಶ ಸಿಕ್ಕಿದಾಗಲೆಲ್ಲ ಇಲ್ಲಿ ಬಂದು ಹೋಗ್ತಲೇ ಇರ್ತೀವಿ. ಇವತ್ತು ಅನಿರೀಕ್ಷಿತವಾಗಿ ಇಲ್ಲಿ ಬಂದಾಗ BR ಭಾಸ್ಕರ್ ಪ್ರಸಾದ್ ಅವರ ಭೇಟಿ ಆಯಿತು. ಹಾಗಾಗಿ ಅವ್ರ ಜೊತೆ ಒಂದು ಸೆಲ್ಫಿನೂ ತಗೊಂಡ್ವಿ. ಇಲ್ಲಿಂದ ಕವಿಶೈಲದ ಕಡೆ ಹೊರಟ್ವಿ. ಅಲ್ಲಿ ಆ ಕಡೆಯಿಂದ ನೂರಾರು ಜನ ವಿದ್ಯಾರ್ಥಿಗಳು ಎಲ್ಲಿಂದಲೋ ಹಾವೇರಿ, ನಂಜನಗೂಡು, ಬೇರೆ ಬೇರೆ ಕಡೆಯಿಂದ ಪ್ರವಾಸ ಬಂದಿದ್ದಂಥ ವಿದ್ಯಾರ್ಥಿಗಳು ಕವಿಶೈಲದಿಂದ ಕೆಳಗಡೆ ಬರ್ತಾಯಿದ್ರು. ನಾವು ಕವಿಶೈಲದ ಕಡೆ ಹೊರಟಿದ್ವಿ.
ಹಾಗೆ ಇಲ್ಲಿ ಹೋಗ್ತಾ ಹೋಗ್ತಾ ಏನಾಯಿತು, ಒಂದು ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬರು ವಯಸ್ಕರು ಒಬ್ಬರಿದ್ದರು, ಅವ್ರ ಜೊತೆಗೆ ಇಬ್ಬರಿದ್ದರು. ಅವರು ವಯಸ್ಕರಿಗೆ ನಡೆಯೋಕ್ಕಾಗೋದಿಲ್ಲ, ನಾನಲ್ಲಿ ಮೇಲೆ ಬರಲ್ಲ ಅಂತ ಹೇಳ್ತಾ ನಿಂತ್ಕೊಂಡಿದ್ರು. ಹಾಗೆ ನಿಂತ್ಕೊಂಡಾಗ ಏನು ಮಾಡಿದರು ಅಂತ ಹೇಳಿದ್ರೆ, ನಿನಗೆ ನಡೆಯೋಕ್ಕಾಗದೇ ಇದ್ದರೆ ಬಿಡು, ನಾವು ಎತ್ಕೊಂಡು ಹೋಗ್ತೀವಿ ಅಂಥೇಳಿ ಅವ್ರನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಹಾಗೆ ಅಲ್ಲಿಂದ ಮುಂದೆ ಬಂದು ಕವಿ ಸಮಾಧಿ ಕಡೆಗೆ ಹೊರಡ್ತಾ, ಆ ಕಡೆ ಈ ಕಡೆ ಇದ್ದಂಥ ಒಂದಷ್ಟು ಕವಿ ವಾಣಿಗಳನ್ನು ಓದ್ಕೊಳ್ತಾ, ಆ ಕಡೆ ಈ ಕಡೆ ಇರುವಂಥ ಗಿಡ ಮರಗಳನ್ನು ನೋಡ್ಕೊಳ್ತಾ ಕವಿ ಸಮಾಧಿ ಕಡೆಗೆ ಹೆಜ್ಜೆ ಹಾಕ್ತಾ ಬಂದ್ವಿ. ಅದರ ಜೊತೆಗೆ KT ಶಿವಪ್ರಸಾದ್ ಅವರ ಶಿಲಾ ವಿನ್ಯಾಸಗಳನ್ನು ಒಂದಷ್ಟು ಗಮನ ಕೊಡ್ತಾ, ಅದ್ರ ಕಡೆ ಗಮನ ಕೊಡ್ತಾ ಕವಿ ಸಮಾಧಿ ಹತ್ರ ಎಂಟ್ರಿ ಆದ್ವಿ. ಕವಿ ಸಮಾಧಿಯನ್ನು ದಾಟ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ನೂರಾರು ಮಕ್ಕಳು ಬಂದಿದ್ದಾರೆ ಅಂತ ಅವಾಗಲೇ ಹೇಳಿದ್ವಿ. ಅದೇ ರೀತಿ ತುಂಬ ಜನ ಮಕ್ಕಳು ಬಂದಿದ್ದರು. ತುಂಬ ಜನ ಮಕ್ಕಳು ಬಂದಿದ್ದರಲ್ಲಿ ಒಂದಷ್ಟು ಜನ ಈ ರೀತಿ ಇಲ್ಲಿ ಬೋರ್ಡ್ ಇದ್ದರೂ ಕೂಡ ಅದ್ರ ಕೆಳಗಡೆನೇ ಈ ರೀತಿ ತಮ್ಮ ತಮ್ಮ ಹೆಸರನ್ನು ಕೆತ್ತನೆ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಆದರೆ ಯಾಕೆ ಅರ್ಥ ಆಗಲ್ಲ, ಜನಕ್ಕೆ ಗೊತ್ತಾಗಲ್ಲ. ಎಷ್ಟೇ ಚೆನ್ನಾಗಿ ಇಲ್ಲಿ ಬರೆದಿಟ್ಟಿದ್ರು ಕೂಡ ತಾವು ಕೂಡ ತಮ್ಮದು ಒಂದು ಕೆತ್ತನೆ ಇರಲಿ ಅಂಥೇಳಿ ಬರ್ಕೊಂಡು ಗೀಚ್ಕೊಂಡು ಹೋಗಿದ್ದಾರೆ ನೋಡಿ. ಹಾಗೆ ಕವಿಶೈಲದಿಂದ ಹೊರಟು ನಾವು ಕೆಳಗಡೆ ತೇಜಸ್ವಿ ಸಮಾಧಿ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಬಂದ್ವಿ. ಅಷ್ಟೊತ್ತಿಗೆ ಕತ್ಲಾಗಿದ್ದರಿಂದ ಏನೂ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಲ್ಲಿಂದ ನಡ್ಕೊಂಡು ಸೀದಾ ನಾವು ಗಡಿಕಲ್ ಕಡೆಗೆ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಬಂದಾಗ ಒಬ್ಬರು ಇಲ್ಲಿ ಸ್ಪೆಷಲ್ ಜ್ಯೂಸ್ ಮಾಡಿಕೊಡ್ತಾರೆ ಅಂತ ಹೇಳಿದರು. ಅದು ಯಾವ ಜ್ಯೂಸು ಅಂತ ನೋಡಿದರೆ ಕಂಚಿ ಹಣ್ಣಿನ ಜ್ಯೂಸು ಜೊತೆಗೆ ಜಿರ್ಕನ್ ಹಣ್ಣಿನ ಜ್ಯೂಸ್ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ಜಿರ್ಕನ್ ಹಣ್ಣಿನ ಜ್ಯೂಸ್ ಹೇಗಿರುತ್ತೆ ಅಂತೇಳಿ ಟೇಸ್ಟ್ ಮಾಡೋಣ ಅಂತ ಅಲ್ಲಿ ನಿಂತ್ಕೊಂಡ್ವಿ. ಈ ಜಿರ್ಕನ್ ಹಣ್ಣು ಮಲೆನಾಡಲ್ಲಿ ಎಲ್ಲ ಕಡೆ ಸಿಗುವಂಥ ಒಂದು ಹಣ್ಣು. ಇದು ಹುಳಿಗಾಗಿ ಬಳಸುವಂಥ ಒಂದು ಹಣ್ಣು. ಇದನ್ನು ತೆಳುವಾಗಿ ಹೆಚ್ಕೊಂಡು ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಅಡುಳಿ ಅಂತ ಮಾಡ್ತಾರೆ. ಆ ಅಡುಳಿ ಎಲ್ಲ ಮಾಂಸ ಪದಾರ್ಥಗಳಿಗೆ ತುಂಬ ಚೆನ್ನಾಗಾಗುವಂಥ ಒಂದು ಹುಳಿ ಪದಾರ್ಥ. ಹಾಗಾಗಿ ಅಡುಳಿಗೆ ತುಂಬ ಒಳ್ಳೆ ಬೆಲೆ ಇರುವಂಥ ಒಂದು ಇದು ಹುಳಿ ಅಂತ ಹೇಳ್ಬೋದು. ಅದನ್ನು ಇವರು ಆ ಹಣ್ಣಿಂದ ಜ್ಯೂಸ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆವಾಗ ನಮ್ಗೆ ತುಂಬ ಆಶ್ಚರ್ಯ ಆಯಿತು. ಹಾಗಾಗಿ ಅದನ್ನು ಯಾವ ರೀತಿ ಇರುತ್ತೆ ಅಂತ ಒಂದು ಟೇಸ್ಟ್ ನೋಡೇ ಬಿಡೋಣ ಅಂಥೇಳಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಹಾಗೆ ಅಲ್ಲಿದ್ದಂಥ ಇನ್ನೊಬ್ಬರು ಏನು ಹೇಳಿದರು ಅಂತ ಹೇಳಿದ್ರೆ, ಇವ್ರದ್ದು ಜ್ಯೂಸು ತುಂಬ ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೇದು ಕಣ್ರಿ ಅಂತ ಹೇಳಿದರು. ಆದರೆ ನಮ್ಗನ್ಸಿದ್ದು ಈ ಹುಳಿ ಪದಾರ್ಥ ತಿಂದರೆ ಹೇಗೆ ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅನಿಸ್ತು. ಆಮೇಲೆ ಅವರು ಹೇಳಿದರು, ಇಲ್ಲ, ಈ ಎಲ್ಲ ಹುಳಿಗಳು ಎಲ್ಲವೂ ಕೂಡ ಗ್ಯಾಸ್ಟ್ರಿಕ್ಕಿಗೆ ಪೂರಕವಾಗಿರ್ತವೆ. ಹಾಗಾಗಿ ನಾವು ಹಾಕುವಂಥ ಮಸಾಲೆ ಪದಾರ್ಥ 28 ಥರದ ಒಂದಷ್ಟು ಇದನ್ನು ಹಾಕಿ ಒಂದು ಮಸಾಲೆ ರೆಡಿ ಮಾಡ್ತೀವಿ. ಆ ಮಸಾಲೆ ಹಾಕೋದ್ರಲ್ಲಿ ಬಾಟ್ಲಲ್ಲಿದೆ ನೋಡಿ, ಆ ಮಸಾಲೆ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಮಾಣ ಕಡಿಮೆ ಆಗುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಅದನ್ನ ನೋಡೋಣ ಅಂಥೇಳಿ ವೆಯ್ಟ್ ಮಾಡಿದ್ದು.
ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇನಾದರೂ ಇಷ್ಟ ಆಗಿದರೆ ನೀವು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.